ರಾಜ್ಯದ ಹಲವೆಡೆ ಮಹಾಮಳೆ ಮುಂದುವರೆದಿದೆ. ನಿರಂತರ ಮಳೆಯಿಂದ ಬಸವಸಾಗರ ಡ್ಯಾಂಗೆ ಕಳೆ ಬಂದಿರುವಂತದ್ದು. ಈಗಾಗಲೇ ನಿರಂತರ ಮಳೆಯಿಂದ ಡ್ಯಾಂಗೆ ಜೀವ ಕಳೆ ಬಂದಂತಾಗಿದೆ. ಅದರಲ್ಲೂ ಕೂಡ ಬಸವಸಾಗರ ಡ್ಯಾಂಗೆ ಜಲಾಶಯದಿಂದ ಅತಿ ಹೆಚ್ಚಾಗಿ ನೀರು ಹರಿದು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಲಾಶಯ ತುಂಬಿ ಹರಿತಾ ಇದೆ. ನಾರಾಯಣಪುರ ಡ್ಯಾಂಗೆ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಹಾಗಾಗಿ ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ 25,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ನಿರಂತರ ಮಳೆಯಿಂದ ಡ್ಯಾಂಗೆ ಜೀವ ಕಳೆ ಬಂದಂತಾಗಿರುವಂಥದ್ದು. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿ ಇರುವಂತಹ ಜಲಾಶಯ ಇದು. ನಾರಾಯಣಪುರ ಡ್ಯಾಮ್ ಗಮನಿಸ್ತಾ ಇರಬಹುದು ಈಗ ನೀವು. ಹಾಲ್ನೊರೆಯಂತೆ ಧುಮ್ಮಿಕ್ಕಿ ಹರಿತಾ ಇದೆ ನೀರು. ನೋಡಿ ಅಲ್ಲಿ ಹುಚ್ಚಾಟವನ್ನ ಮೆರಿತಾ ಇರುವಂಥದ್ದು ಜನಗಳು. ಮೀನುಗಾರರ ಹುಚ್ಚಾಟ ಅದು. ನೀರು ಹಾಲ್ನೊರೆಯಂತೆ ರಭಸದಿಂದ ಹಾರುತ್ತಾ ಇದೆ. ಗೇಟ್ ಬಳಿ ಬಲೆಯನ್ನ ಬೀಸ್ತಾ ಇದ್ದಾರೆ ಮೀನುಗಾರರು ಮೀನಿಗೋಸ್ಕರ. ನಾರಾಯಣಪುರ ಡ್ಯಾಮ್ ಗೇಟ್ ಸುತ್ತಲೂ ಪೊಲೀಸ್ ಭದ್ರತೆ ಒದಗಿಸುವಂತೆ ಆಗ್ರಹಿಸಲಾಗ್ತಾ ಇದೆ. ಮೀನುಗಾರರ ಉಪ್ಪಟಳಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ಡ್ಯಾಮ್ ತುಂಬ್ತು ಅಂದ್ರೆ ಸಾಕು. ನೋಡಿ ಈ ತರ ಹುಚ್ಚಾಟವನ್ನ ಅಂದ್ರೆ ಮೈ ಮೇಲೆ ಪ್ರಜ್ಞೆನೇ ಇರೋದಿಲ್ಲ ಇವರಿಗೆಲ್ಲ. ಆ ರೇಂಜಿಗೆ ಜಲಾಶಯದಿಂದ ನೀರನ್ನ ಹರಿಬಿಡ್ಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನೋಡಿ ಬಸವರಾಜ ಸಾಗರ ಇದು ಡ್ಯಾಮ್ ಬಳಿ ಹುಚ್ಚಾಟವನ್ನ ಮಾಡ್ತಾ ಇರುವಂತದ್ದು ಮೀನುಗಾರರು. ಪೊಲೀಸರ ಭದ್ರತೆ ಬೇಕು ಅಂತ ಅಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇರುವಂತದ್ದು.